ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಒಳಗದೀನಿ. ಯಾವುದೋ ಕೆಲಸದ ನಿಮಿತ್ತ ಮೈಸೂರಿಗೆ ಬಂದಿದ್ದೆ. ಆ ಕೆಲಸ ಮುಗೀತು, ಟೈಮ್ ಆಗ್ಲಿಕ್ಕತ್ತದ ಈಗ 2 ಗಂಟೆ. ಎಲ್ಲರ ಟಿಫಿನೇ ಇಲ್ಲ, ಊಟ ಮಾಡೋಣ ಅಂತೇಳಿ ಮೈಸೂರೊಳಗೆ ಒಳ್ಳೆ ಇವತ್ತು ಸ್ಯಾಟರ್ಡೇ ವೆಜ್ಜ. ಅದಕ್ಕೆ ಎಲ್ಲರ ಒಳ್ಳೆ ವೆಜ್ ಲೊಕೇಶನ್ ನೋಡಿದಾಗ ಸರ್ಚ್ ಮಾಡಿದಾಗ ಒಂದು ಹೋಟೆಲ್ ಅನ್ಪಾತ್ ಯಾವುದಂದ್ರೆ ನೋಡ್ರಿ, ನಿಮ್ಮ ಟೈಟಲ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ಹೋಟೆಲ್ ಅಂದ್ರೆ ಇದೆ ನೋಡ್ರಿ. MTR ಅಲ್ಲ, ಮದ್ದೂರು ಟಿಫಾನಿಶ್ ರೂಮ್ ಅಂತಿದ್ರಿ. ಮೊದಲಕ್ಕಾಗಿ ಮದ್ದೂರು ಟಿಫಾನಿಶ್ ಅಂತ ಮಾಡ್ಯಾರ. ಬರ್ರಿ, ನಾನು ಇವತ್ತು ಮದ್ದೂರು ಟಿಫಾನಿಶಿಗೆ ಬಂದಿನಿ. ಒಳಗೆ ಹೋಗಿ ಏನು ಸ್ಪೆಷಲ್ ಮದ್ದೂರಿನ ಸಿಗತ್ತೆ ಅಂದ್ರೆ ಇದು ಮೈಸೂರಿಂದ ರೀ, ಬಟ್ ಇದು ಮದ್ದೂರು ಟಿಫಾನಿಶ್ ರೂಮ್ ಅಂತ ಹಾಕ್ಯಾರ. ಒಳಗೆ ಹೋಗಿ ಏನು ಸ್ಪೆಷಲ್ ಸಿಗತ್ತೆ ಅಂತೇಳಿ ತಿಂದ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಳಗೆ ಹೋದ್ಕೂಳೆ ನಿಮ್ಗೆ ಹಿಂಗೆ ಇಲ್ಲಿ ಸಿಗತ್ತಾ, ಇಲ್ಲಿ ಸೆಲ್ಫ್ ಸರ್ವಿಸ್ ಅದ ಅನ್ಕೊತೀನಿ ರೀ. ಎಲ್ಲ ಕೇಳೋಣ ಬರ್ರಿ. ಇಲ್ಲೇ ನಿಮ್ಗೆ ಸೆಲ್ಫ್ ಸರ್ವಿಸ್ ಅದ ರೀ, ಮತ್ತು ಬಟ್ ಟೇಬಲ್ ಸರ್ವಿಸು ಅದ. ಟೇಬಲ್ ಎಲ್ಲ ಫುಲ್ ಆಗ್ಯಾವ. ಬರ್ರಿ, ಟೇಬಲ್ ಖಾಲಿ ಆಗಲಿ, ಯಾವುದೋ ಟೇಬಲ್ನಾಗ ಕುಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ರಿ, ಇಲ್ಲೊಂದು ಕಡೆ ನಂಗೆ ಟೇಬಲ್ ಖಾಲಿ ಸಿಕ್ತಿ. ಇದು ಮದ್ದೂರು ಟಿಫಾನಿಶಿಂದ ಮೆನು ಪಾಸ್ ಮಾಡಿ ಓದ್ಕೊಂಬಿಡ್ರಿ. ನಾ ಇಲ್ಲಿ ಕೇಳಿದಾಗ ಹೇಳಿದ್ರು ಅವರು ಸೆಲ್ಫ್ ಸರ್ವಿಸ್ ಹೋದ, ಟೇಬಲ್ ಸರ್ವಿಸ್ ಹೋದ ಅಂತ. ಬರ್ರಿ, ಏನಾರ ಆರ್ಡ್ರ್ ಮಾಡಿ ತಿನ್ನು. ನೋಡ್ರಿ, ನಾ ಇಲ್ಲಿ ಕಾಂಬೋ ತಿಂಡೀಸ್ ತೊಗೋಬೇಕಂತ ಮಾಡೀನಿ. ಒಂದು ಇಡ್ಲಿ, ಮಿನಿ ವಡ, ಖಾರ ಬಾತು, ಕೇಸರಿ ಬಾತು, ಮಿನಿ ದೋಸೆ, ಛೋಟಾ ಕಾಫಿ ಅಂತದ. ನೋಡೋಣ ಬರ್ರಿ, ಸಿಗತ್ತೆ ಇಲ್ಲೋ ಗೊತ್ತಿಲ್ಲ. ಮಾರ್ನಿಂಗ್ 7 to 12:30 ಅಂದಾರ. ಈಗ ಆಗದ ಟೈಮ್ 2 ಗಂಟೆ. ಮೇ ಬಿ ಸಿಕ್ಕರೆ ತೊಗೋದು, ಸಿಗಲಿಲ್ಲ ಅಂದ್ರೆ ಇಲ್ಲ. ಯಾವುದಕ್ಕೂ ಒಂದು ಮಾತು ಕೇಳ್ತೀನಿ. ನೋಡ್ರಿ, ಇಲ್ಲಿ ಮದ್ದೂರು ಟಿಫಾನಿಶ್ದಾಗ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಹಾಕ್ಯಾರ. ಮೈಸೂರು ಅರಮನೆದ ಕೆಳಗೆ ಮದ್ದೂರು ಟಿಫಾನಿಶ್ ಅಂತ ಬರ್ತಾರ. ಸಿನ್ಸ್ 1991 ಇದೆ. ಅನ್ಫಾರ್ಚುನೇಟ್ಲಿ ನಮಗೆ ಕಾಂಬೋಸ್ ತಿಂಡಿ ಸಿಗಲಿಲ್ಲ. ಅದಕ್ಕೆ ಕೇರಳ ಪರೋಟ, ಮಶ್ರೂಮ್ ಗೀ ರೋಸ್ಟ್ ತೊಗೊಂಡೈತಿ. ನೋಡೋಣ ಹೆಂಗೆ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಹೇಳ್ತೀನಿ ತಿಂದ. ನೋಡ್ರಿ, ನಾ ಪರೋಟ ಎಲ್ಲಿ ಬಡ್ದು ಕೊಡ್ತಾರಂತ ಮಾಡಿದ್ನಿ. ರೆಡಿಮೇಡ್ ಪರೋಟ ಇಲ್ಲೇ ಪರೋಟ ಹೆಂಗೆ ಬಡಿತಾರ. ಪರೋಟ ಸರ್ವ್ ಆತ. ಇದ್ರ ಜೋಡಿನ ಮಶ್ರೂಮ್ ಗೀ ರೋಸ್ಟ್ ಗ್ರೇವಿ ಕೊಡ್ತಾರೆ. ಇದೆ ನೋಡ್ರಿ, 2 ಕೇರಳ ಪರೋಟ, 1 ಮಶ್ರೂಮ್ ಗ್ರೇವಿ, ಸಲಾಡ್ ಕೊಟ್ಟಾರ. ಬರ್ರಿ, ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ತುಪ್ಪ ಜಾಸ್ತಿ ಹಾಕ್ಯಾರಿ ಗ್ರೇವಿ ಒಳಗೆ. ಬರೀ ತುಪ್ಪದ ಗಮನ ಬರಾಕತ್ತೈತಿ. ಮೈಲ್ಡ ಖಾರ ಐತಿ, ಜಾಸ್ತಿ ಏನಿಲ್ಲ. ಪರೋಟ ಅಂದ್ರೆ ಆ್ಯಸ್ ಯೂಸ್ವಲ್ ರೆಡಿಮೇಡ್. ಪನ್ನೀರ್ ಅಲ್ಲ, ಮಶ್ರೂಮ್ ರಶ್ ಇದ್ದದಕ್ಕೆ ಏನು ಮಾತಾಡಬೇಕು ಏನಿಲ್ಲ ಗೊತ್ತೇನ್ರಿ. ಕೆಟ್ಟ ರಶ್ ಐತಿ. ನೀವು ಯಾರು ಲೈಟಾಗಿ ನಾಷ್ಟ ಮಾಡ್ತೀನಿ ಅಂದ್ರೆ, ಇಲ್ಲ ಟಿಫನ್ ಮಾಡ್ತೀನಿ, ಲೈಟಾಗಿ ಊಟ ಮಾಡ್ತೀನಿ ಅಂದರೆ ಇದು ಬೆಸ್ಟ್ ನೋಡ್ರಿ. 2 ಪರೋಟ ಗ್ರೇವಿ. ಬರ್ರಿ, ಪೂರ್ತಿ ತಿಂದು ಸಿಗ್ತೀನಿ. ಕೇರಳ ಪರೋಟ ಮತ್ತು ಗೀ ಮಶ್ರೂಮ್ ಗ್ರೇವಿ 2 ಖಾಲಿ ಆತ. ಟೇಸ್ಟ್ ಹೇಳ್ಬೇಕಂದ್ರೆ ಅಷ್ಟೇನು ಚಲೋ ಇಲ್ಲ ಅಂತ ಹೇಳಂಗಿಲ್ಲ. ನಾರ್ಮಲ್ ಮೈಲ್ಡ್ ಐತಿ. ಗ್ರೇವಿ ಒಂದು ಸ್ವಲ್ಪ ಸ್ಪೈಸಿ ಐತ್ರಿ. ಓವರಾಲ್ ಆಗಿ ಲೈಟಾಗಿ ಯಾರ ಅಂದರೆ ಊಟ ಮಾಡೋದು ಬದಲಿ ಲೈಟ್ ಊಟ ಮಾಡ್ತೀನಿ ಅಂದರೆ ಇದು ಅವ್ರಿಗೆ ಬೆಸ್ಟ್ ನೋಡ್ರಿ. ಇನ್ನಿದ್ರ ರಿವ್ಯೂ ಹೊರಗಡೆ ಹೋಗಿ ಸಿಗ್ತೀನಿ. ಯಾಕಂದರೆ ಊಟ ಟೈಮ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಐತಿ. ಮಾತಾಡೋಕ್ಕಲ್ಲ, ಕುತ್ಕೊಳಕ್ಕೆ ಜಾಗಲ್ಲ. ನನ್ನ ಸಂಬಂಧ 3 ಜನ ಇಲ್ಲಿ ಎದ್ದು ನಿಂತಾರ. ಅವ್ರಿಗೆ ಫಸ್ಟ್ ಸೀಟ್ ಕೊಟ್ಬಿಟ್ಟು ಹೋಗೋಣ ಬರ್ರಿ. ನಾವು ಭಾಳ ಕಂಜೆಸ್ಟೆಡ್ ಐತಿಲ್ಲ, ನಾನು ಕುಂತಲ್ಲೇ ಹೊರಗೆ ಹೋಗಿ ಸಿಗ್ತೀನಿ. ಊಟ ಎಲ್ಲ ಆಯ್ತು ರೀ. ನಿಮ್ಗೆ ಮದ್ದೂರು ಟಿಫಾನಿಶ್ ಬಗ್ಗೆ ಹೇಳ್ಬೇಕಂದ್ರೆ ಪೀಕ್ ಅವರ್ಸ್ನಾಗ ಬಂದ್ರೆ ಭಾಳ ವೇಟ್ ಮಾಡೋದಾಕತ್ರಿ. ಪೀಕ್ ಅವರ್ಸ ಮತ್ತು ವೀಕೆಂಡ್ಸ್ನಾಗ ಬಂದ್ರೆ ಸ್ವಲ್ಪ ವೇಟ್ ಮಾಡಿ ತಿನ್ನೋದಾಕತಿ. ನಿಮಗೆ ವೇಟ್ ಮಾಡೋ ಪೇಷನ್ಸ್ ಐತಂದ್ರೆ ಬಂದು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾತ್ರ ಚಲೋ ಐತಿ. ಬರ್ರಿ, ಇಂಥದ್ದು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ರೀ.